ಇಲ್ಲಿ ಮೊಟ್ಟೆ ಬೇಯೋದಕ್ಕೆ ಏನಾಕೈತ್ ನೋಡಿ ಇಲ್ಲಿ ಎಡಿ ಬೇಕಲ್ವಾ? ಎಡಿ ಹಂಗಿಲ್ಲ, ಇದು ಹಂಗೆ ಸಿಪ್ಪೆ ಬೇಗ ಬರ್ತದ. ಫಂಕ್ಷನ್ಗಳಲ್ಲಿ ಇಲ್ಲಿ ಎಲ್ಲ ಎಡಿತಾ ಕುಂತ್ಕೊಂಡಾರ ಅವನ. ಉಪ್ಪು ಹಾಕ್ತಾ ಇದ್ದೆ, ಅದ್ ನೋಡಿದ್ದೆ. ಉಪ್ಪು ಹಾಕ್ತೀನಿ ಒಂಚೂರು ಬಂದಿ. ಹೊಸದಾಗಿ ಏನೋ ಕಲ್ತು ಬಿಟ್ಟಿದ್ಯಾ ಕಣ. ನೀನು ಅರ್ಥ ಕಲ್ತಿರೋದ್ ಮಗಳ, ನಾನು ಹಳೆ ಅಡ್ಗೆನೆ. ನೀನ್ ಹಳೆ ಅಡಿಗೆನೆ, ಹಳೆ ಟೇಸ್ಟ್. ಈಗ ಒಗ್ಗರಣೆ ಅನ್ನ ಇದು ಗೀ ರೈಸ್ ಎಲ್ಲ ಹಳೆದೇ ಅಲ್ವಾ ನಂದು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಮಗಳು ಹಲ್ವಾ ಮಾಡೋಳೆ. ಯಾವ್ದು ಗೊತ್ತಾ ಇದು? ಆಲೂಗಡ್ಡೆಲಿ ಹಲ್ವಾ. ಅದಕ್ಕೆ ಉಪ್ಪು ಹಾಕಿದೀನಿ ಅಷ್ಟೇನೆ. ಮೇಡ ಇದ್ದಂಗೆ ಇದನ್ನ ಮಾಡಿಟ್ಟಿದ್ಯಾ, ತುರ್ದ್ಬಿಟ್ಟು ಬೇಯಿಸಿಟ್ಟಿದ್ದು ಅದನ್ನ ಉಪ್ಪು ಹಾಕ್ತೆ. ನೋಡಿ, ಕೋಳಿ ಫುಡ್ ನೋಡ್ ಬನ್ನಿ. ವೈಟ್ ರೈಸ್, ಇದು ವೈಟ್ ಚಿತ್ರಾನ್ನ, ಇದು ಅಕ್ಕಿ, ಊಟದ ಅಕ್ಕಿ. ಡಿಪೋ ಅಕ್ಕಿ ಹಾಕಲ್ಲ ಅವಳು, ರೇಷನ್ ಅಕ್ಕಿ ಹಾಕಲ್ಲ ಆಯ್ತಾ. ಹಂಗೇನೆ ರಾಗಿ. ಇವತ್ತವರು ಊರಿಗೆ ಹೋಗ್ತಾರ ಅವ್ರ ಅಜ್ಜಿ ಮನೆಗೆ. ಬರೋದು ಯಾವಾಗ ಬರ್ತಾಳೋ ಗೊತ್ತಿಲ್ಲ. ನಾನಂತೂ ಬರ್ಲೇ ಬೇಡ, ಅಲ್ಲೇ ಇರು ಅಂತ ಹೇಳಿದೀನಿ. ಯಾವಾಗಾರ ಬರ್ಲಿ. 5 ತರ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇದಕ್ಕೆ. ಹಾರ ಕೆನೆನೂ ಕೊಟ್ಟಿತ್ತು. ಹಾಲು ಕೆನೆ. ಈಗ ಕೆನೆ ಹೋಗೈತಿ, ಈಗ ಜಸ್ಟ್ ಕೆನೆ ಹೋಗೈತೆ ಆಯ್ತಾ. ಆಲೂಗಡ್ಡೆದು ಚಿತ್ರಾನ್ನ, ವೈಟ್ ರೈಸು, ರಾಗಿ, ಅಕ್ಕಿ. ಒಬ್ಬ ಮನುಷ್ಯನು 6 ತರ ಐಟಮ್ಸ್ಗಳನ್ನ ತಿನ್ನಲ್ಲ ಬೆಳಗ್ಗೆ ಟೈಮ್. ಎಲ್ರ ಮನೇಲೂ ಕೋಳಿಗಳನ್ನ ಕೋಳಿ ಥರನೇ ಸಾಕೋದು. ನಮ್ಮನೇಲಿ ಕೋಳಿಗಳನ್ನ ಮನುಷ್ಯ ತರ, ಮನುಷ್ಯನ ಕೋಳಿ ತರ ಸಾಕ್ತಾಳು. ಅದು ಇವಳೆ. ಎಷ್ಟು ದಿನ ಆಗತ್ತೆ ಬರೋದು? ನಿನ್ನ ಯಾವಾಗ ಬರ್ತೀಯಾ? ಹೌದಾ? ಬರ್ತೀಯಾ? ಬರ್ಬೇಡ, ಹೋಗೋದಗಡೆ ಆದ್ರಕ್ಕೆಲ್ಲ ಹೇಳ್ಸು. ಬಾಯ್ ಹೇಳ್ಬಿಟ್ಟು ನಡೆಯೋ ಟೈಮ್ ಆಯ್ತು. ಯಾರು ಕೋಳಿ ಮರಿಗಳು ಹಿಂಗ್ ನೋಡ್ಕೊಳ್ಳಲ್ಲ. ಅಯ್ಯೋ, ನಮ್ಮನೇಲಿ ಒಂಥರ ವಿಚಿತ್ರ. ಬಾಯಿಗ ಹೊರಡೋಣ, ಟೈಮ್ ಆಗುತ್ತೆ. ಇಲ್ಲಿಗ ನಂಜನಗೂಡು ಹೊರಡ್ಬೇಕು. ಇಲ್ಲಿಂದ ಕಮ್ಮಿ ಅಂದ್ರೆ ಒಂದು 20 ನಿಮಿಷ ಸಾಕು, 20-25 ನಿಮಿಷ ಸಾಕು. ಇವಳನ್ನ ಎತ್ತಾಕ್ಬಿಟ್ಟು ಬರ್ತೀನಿ. ಕೆಲವೊಮ್ಮ ಇಡ್ಲಿ ತಟ್ಟೆ ಇಡ್ಲಿ ಒಂದೇ ಒಬ್ಬ. ನಾನು ಎಂತ ತಪ್ಪನ್ ಕೆಲಸ ಮಾಡಿ ನೋಡಲ್ಲ. ಚೆನ್ನಾಯ್ತಲ್ಲಮ್ಮ, ನೋಡೋನಿ ಬಂದಿ ಚೆನ್ನಾಯ್ತು. ಒಳ್ಳೆ ಮಲ್ಲಿಗೆ ನೋಡನಿ ಸ್ಪಾನ್ಸ್ ತರ ಐತಿ. ಇದಕ್ಕೆ ಹೇಳದ್ಮೇಲೆ ಉನಿ ಹಾಕಿದ್ದು ಹತ್ರ ಉದ್ದನ್ ಬೇಡ. ಇಷ್ಟ ಹಾಕಿತ್ತು. ಅವಲಕ್ಕಿ ಹಾಕ್ತೀನಿ ಜಾಸ್ತಿ. ಅವಲಕ್ಕಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ನೀವ್ ಇಷ್ಟ ಹಾಕಿದ್ರೆ ಎಲ್ಲಿಂದ ಹರಳುತ್ತೆ ಅದು? ಅಮ್ಮ, ನಂಗೆ ಒಂದು ಇದು ಹಾಕು, ಚಿಕ್ಕದೆರಡು ಹಾಕು, ಸಣ್ಣದೆರಡು ಹಾಕು. ಸಾಕು. ತಿನ್ನಕ್ಕಾಗಲ್ಲ, ಬೇಡ ಕಣಮ್ಮ, ಸಾಕು. ಅಲ್ಲ, ಮಟನ್ ಸಾಂಬಾರ್ಗೆ ಆಮೇಲೆ ತಿಂತಿರ್ಬೇಕಾದ್ರೆ ಚೆನ್ನಾಗಿರುತ್ತೆ. ಮಟನ್ ಸಾರ್ಗೆ ಚಂದ, ನಿಂಗೆ ಗೊತ್ತಿಲ್ಲ. ನಿಮ್ಮ ಅಣ್ಣಂಗ ಆಡ್ಬೇಡ. ಕೋಳಿ ಇಡ್ಲಿ ಮಾಡಿದ್ರೆ ಸಾಕು. ಇಲ್ಲ, ಚೆನ್ನಾಗಿ ಮಟನ್ ಸಾರು ಚೆನ್ನಾಗಿರಲ್ಲ. ಇಡ್ಲಿ ಮಾಡಿದ್ರೆ ಕೋಳಿ ಸಾರು ಇದ್ರು ಚಟ್ನಿ ಆಡ್ಸ್ಕೊಂಡೆ ತಿನ್ನೋದು ನಾನು. ಸರ್ ಹಾಕನಿ ಫಸ್ಟ್. ಹಾಕ್ತೀನಿ ಅಮ್ಮ. ಸಾಕು ಜಾಸ್ತಿ ಚಟ್ನಿ ಹಾಕೊಂಡ್ಬಂದ್ರ. ನಾನು ಕಪ್ಪು ಇಡ್ಲಿ ಎತ್ತಾಕ್ಬಿಟ್ಟ ಮಮ್ಮಿ. ಇಲ್ಲ, ಅಯ್ಯದ ಹಂಗಿದ್ದು ಗೊಜ್ಜು. ಸಾಕು ಬಿಡಮ್ಮ. ನೋಡಿ, ಅಲ್ಲಿಂದ ಬಂದು 12:30. ಎಷ್ಟು ಟೈಮು? 12:30. 12 ಮುಕ್ಕಲ್ಲ. 1 ಗಂಟೆ ಆಗ್ತೈತಿ, 5 ನಿಮಿಷ. ಆಯ್ತು. ನಮ್ಮಮ್ಮನ ಕೈಲಿ ಇಡ್ಲಿ ಚಟ್ನಿ. ನಿಮ್ಮ ಅಪ್ಪ ಬೈಸ್ಕೊಂಡು ತಿನ್ನುತ್ತೆ ಗೊತ್ತಾ? ಸೇಮ್ ನಿಮ್ಮ ಅಣ್ಣ ಕಟ್ಟುಗಳು ಹಂಗೆ ಆಯ್ತಾ? ಹಿಂಗಿದ್ರೆ ಅದು ಮಟನ್ ಇದು. ನಿಂಗೆ ಅಂದ್ರೆ ನಾವಲ್ಲಿ ತರೋದು ಉಪ್ಪಲ್ವಲ್ಲಮ್ಮ. ಇಲ್ಲ, ಅದು ಹಳ್ಳಿ ಅಲ್ವಾ, ಅದಕ್ಕೆ ತಂದದೆ. ತಿಂದ್ರು ಸರಿ, ಈಗ ತಿಂದ್ಬಿಟ್ಟು ಸಾಯಂಕಾಲ ಅನ್ನ ಹಾಕಿದ್ ಕೊಡು ಒಂದಿದ್ರು ಸಾಕು ನಿಮ್ಮ ಅಣ್ಣ. ಮತ್ತೆ ತಿನ್ನಕ್ಕೆ ಮೈ ಅಂತಾರ ಪುಣ್ಯಾತ್ ಮಾತಾಗ. ಒಂಚೂರು ಏನಾರು ಮಟನ್ ಮೇಲೆ ಬೇಜಾರಾಗ್ಬಿಟ್ಟು ಹಿಂಗೆ ಅಂದ್ಬಿಟ್ರೆ ಬೇಡ, ಮುಗೀತು. ಯಾರು ಏನು ಮಾತಾಡಲ್ಲ. ನಾನು ಸುಮ್ಮನೆ ನಮ್ಮಮ್ಮ ಕೈ ಮನೆ ಹಿಂಗ್ ಮಾಡೋದು, ಕಟ್ ಮಾಡ್ಕೊಂಡು ಮಾಡೋದು. ಆದ್ರೂ ಅದು ಚೆನ್ನಾಗಿರುತ್ತೆ. ಕೊಡು, ನಾನು ಕಟ್ ಮಾಡ್ಕೊಡ್ತೀನಿ. ಅದೆಷ್ಟು ಹಬ್ಳ ಏನಿಲ್ಲ, ಒಗ್ಗರಣೆಗೆ ಹಾಕಿದ್ದೀನಿ ಅಷ್ಟೇ. ಸಾಕಂಗಾರೆ ಕೈ ಮುಖೆ ಸಾಕಣಪ್ಪ. ನಿನ್ ಮಗಳೇ ಬಯಸ್ಕೊತಿದ್ದು ಕಣಮ್ಮ. ನಿಮ್ಮ ಮೊಮ್ಮಗಳು ಅಮ್ಮನ್ ಕೈ ಮಾತಾರ. ಹೋದ್ ಸರಿನು ಚೆನ್ನಾಗಿತ್ತು, ಕದ್ರೋಗಿದ್ರು ಚೆನ್ನಾಗಿತ್ತು. ನಿಜ ಚೆನ್ನಾಗಿತ್ತು. ಟೇಸ್ಟ್ ಅಂತ ತುಂಬಾ ಚೆನ್ನಾಗಿತ್ತು. ಹಾಕಿರ್ಲಿಲ್ಲ ನೀನು, ಹೊಟ್ಟೆ ಹಾಕಿರ್ಲಿಲ್ಲ. ಹಾಕಿದ್ರೆ ಸುಮಾರಾಗಾರು ಬರೋದು ನನಗೆ ಇಲ್ಲ. ಚೆನ್ನಾಗಿತ್ತು, ನಮ್ಗೆ ಇಷ್ಟ ಆಯ್ತು. ಅದು ರೊಟ್ಟಿ, ಚಪಾತಿ, ದೋಸೆಗೆ, ಇಡ್ಲಿಗೆ
ನಾವೆಲ್ಲ ಕಟ್ ಮಾಡಿಸ್ಕೊಂಬತ್ತೀವಿ ಸಣ್ಣಕ್ಕೆ. ನೀನ್ ಇಲ್ಲೇ ಇಳಿಗೆ ಮಣ್ಣಲ್ಲಿ ಕಟ್ ಮಾಡ್ಕೊಂಡು ಮಾಡೋದು. ಬಿಡು ಮನೆ ಹತ್ರ ಯಾವ ಕಷ್ಟ ತಿನ್ಲಿ ಬಿಡಮ್ಮ, ತಿಂತಾಳೆ ನೋಡಲ್ಲಿ ತಿಂತಾಳೆ ತಿಂತಾಳೆ, ನಾಟಕ ಆಡ್ತಾಳೆ ಅಷ್ಟೇ ಅವಳು. ನಾನೇ ನಿನ್ ಕೈ ಚಟ್ನಿ ಚೆನ್ನಾಗಿರುತ್ತೆ. ಚಟ್ನಿ ಇಡ್ಲಿ ಚಟ್ನಿ ಚಂದ. ನೀನೊಂಚೂರು ಕುಡಿ ಬಾ. ನಾನು ಕಾಫಿ ಟೀನ ಬಿಟ್ಬಿಟ್ಟಿದ್ದೀನಿ, ಬೆಳಗ್ಗೆ ಹೊತ್ತು ಚೂರು ಕುಡಿತೀನಿ ಅಷ್ಟ. ನಿಮ್ ತರ ಹೋಗು ಅಮ್ಮ, ಬೆಳಗ್ಗೆ ಸ್ವಲ್ಪ ಕಮ್ಮಿ. ಅಮ್ಮ ನನ್ನಾಡಿಲ್ಲ ಅಮ್ಮ, ನಾನು ನಿಜ ಕುಡಿಯಲ್ಲ ಕೇಳ. ಗ್ಯಾಸ್ ನೀನೇ ಹಂಗೆ ಹೇಳ್ಬೇಕು ಮೆಡಿಕಲ್ ನಾನೀಗ ಎಷ್ಟು ಕುಡಿತಿದ್ದೆ, ಅಲ್ಲಿ ಪಾತ್ರೆ ಬೆಳಗೋನು ಈಗ ಬಂದ್ ಕಾಫಿ ಕುಡಿಯೋನು. ಇಲ್ಲ ಕೆಲ್ಸಕ್ಕೆ ಅಂತ ಹೊರಗಡೆ ಹೋದಾಗ ಕಾಫಿ ಟೀ ಬೇಕು. ಕುಡಿಬೇಡ ಅಂತಲ್ಲ, ಜಾಸ್ತಿ ಬೇಡ ಅಮ್ಮ ನಾವೆಲ್ಲ ಹೇಳಕ್ಕಾಗಲ್ಲ, ನೀವ್ ಅಟ್ಲೀಸ್ಟ್ ಒಟ್ನಲ್ಲಿ ಬೈಸಕ್ಕೆ ಬಂದಿದ್ಯಾ? ಬೈಯಮ್ಮ. ಒಂದ್ ಸ್ವಲ್ಪ ಕಮ್ಮಿ ಮಾಡಪ್ಪ. ಏನ್ ಬುದ್ಧಿ ಕಲ್ಸಿದೀರ ನಿಮ್ ಮಕ್ಳಿಗೆ? ನನ್ ಮಗಳ ಬುದ್ಧಿ ಕೇಳು, ಅವ್ವ ಕೆಟ್ಟ ಬುದ್ಧಿ. ಕೆಟ್ಟ ಬುದ್ಧಿ ಅಲ್ಲ, ನನ್ ಮಗಳ ಬುದ್ಧಿ ಒಳ್ಳೆ ಬುದ್ಧಿ ಕಣ. ನನ್ ಮಗಳು ಕೇಳಿಸ್ಕೊಂಡ? ನೀವ್ ಬೇಜಾರ್ ಮಾಡ್ಕೋತೀರಾ ಅಂತ ಹೇಳ್ತಿರೋದಷ್ಟೇ. ಅಣ್ಣ ಎಲ್ಲೂ ಈಗ ಈ ಚಳಿಗಾಲದಲ್ಲಿ ನಾವು ಹಿಂಸೆ ಆಯ್ತಾನೆ ಕಣಪ್ಪ. ಈಗ ಇಲ್ಲಿ ಚಳಿ ಇಲ್ವಾ ಬೆಚ್ಚಗಿರುತ್ತೆ. ಅಮ್ಮ? ಇಲ್ಲಿ ಚಳಿ ಇಲ್ವಾ? ಇಲ್ಲೂ ಈ ನೆಲ ಇನ್ನ ಚಳಿ ಅನ್ಸುತ್ತೆ ಗೊತ್ತಾ ನಿಂಗೆ? ನಾನು ಮ್ಯಾಟು ಹಾಕಿದೀನಿ ಕಣಮ್ಮ, ಮ್ಯಾಟು ಹಾಕಿದೀನಿ ಕೆಳಗಡೆ. ಅಲ್ಲಿ ಓಡಾಡಕ್ಕೆ ಕುತ್ಕೊಳಕ್ಕೆ ಮಾಡಕ್ಕೆ ಸ್ವಲ್ಪ ವಾಕ್ ಮಾಡೋದಕ್ಕೆಲ್ಲ ಚೆನ್ನಾಗಿರುತ್ತೆ. ಅಣ್ಣಂಗೂ ಚೇಂಜಸ್ ಇರುತ್ತೆ. ಕರ್ಕೊಂಬ ಅಂತ ಅಷ್ಟು ಹೇಳಿದ್ರು. ಸರಿ ಬಿಡಮ್ಮ. ಯಾರಿದಾರೋ ನಮಗೂ ನಮ್ಗೆ ಇನ್ಯಾರು ಅವ್ರು ಹೇಳವ? ಹೇಳು. ನಿಮಗೆ ನಾವು ನಮಗೆ ನೀವು ಹಂಗೆ ಇರ್ಬೇಕಷ್ಟೆ. ಒಬ್ರಾರು ಇದ್ದಿರೋ ಒಂದ್ ರಾತ್ರ ಇರಲ್ಲ, ಅಷ್ಟೊಂದು ಬಿಸಿ ಇರ್ತಾರೆ. ಕೆಲಸನೂ ಇರ್ತದ. ಸರಿ ಕಣಪ್ಪ. ನೆಕ್ಸ್ಟ್ ನಂಬ್ತೀಯ ಬಿಡ್ತೀಯಮ್ಮ? ಶನಿವಾರ ಬಂದು ಭಾನುವಾರ ಇದ್ದೋಗ್ತೀನಿ ಕಣ, ಅದ್ನೇ ಹೇಳ್ತಾ ಇರೋದು. ಬೇಕಾದ್ರೆ ಸಂಡೆ ಮೇಲೆ ಭಾನುವಾರ ಸಂಜೆ ಗಂಟೆ ಹೊಂಟೋಗಿ. ಆಯ್ತು ಬಾ. ಶನಿವಾರ ನೈಟ್ ನಂಗೆ ಹಿಂಗೆ ಬಂದ್ಬಿಡ್ತೀನಿ ಬಾ. ಬಾ ಏನ ನೀ ಭಾನುವಾರ ಬಂದು ಹೋಗು. ಸರಿ ಆಯ್ತಾ? ಖುಷಿನಾ? ಹೊಟ್ಟೆವ್ರಿದ್ದು ನನಗೆ ಬೇಜಾರಾಗ. ಮತ್ತೆ ನಮಗೂ ಬೇಜಾರ ಕಣಪ್ಪ. ಈಗ ಹೊಂಟಿತ ನೋಡಿದ ಸುಮ್ಮನೆ ಒಬ್ಬ ಈಗ ಅಣ್ಣನ ಪಡ್ಗ ಅಣ್ಣನ ಪಾಪ ಸುಮ್ಮನೆ ಕುಂತಿರುತ್ತೆ ಪಾಪ. ನನ್ ಕತೆ ಬುಟ್ಟಾಕಿ ನಾನು ಕೆಲಸ ಬದುಕು ಮಾಡ್ಕೊಂಡು ಚೆನ್ನಾಗಿರ್ತೀನಿ. ಆಯ್ತು ಬಮ್ಮ, ಇನ್ಮೇಲೆ ನಿನ್ಗೆ ಮನಸ್ಸು ನೋಡ್ಸಲ್ಲ ಬಮ್ಮ. ಬರ್ತೀವಿ ಬಾ. ಅಮ್ಮ ಜಾಸ್ತಿ ಮಾಡ್ಬೇಡ ಕಣ. ಮಾಡ್ತೀನಿ, ಅರ್ಥ ಮಾಡ್ತೀನಿ. ಸಾಕು ಇಡ್ಲಿನೂ ಐತೆ. ನಾನು ಇಡ್ಲಿ ತಗೊಂಡೋಗ್ತೀನಿ. ಇಡ್ಲಿ ತಗೊಂಡೋಗ್ತೀನಿ. ನೀನು ಅಡಿಗೂ ಇಷ್ಟ, ಉಪ್ಪು ತಿಂತಾರೆ ಎಲ್ಲ ಆಯ್ತು. ಕೊಡು. ಅಮ್ಮ ಇನ್ನೊಂದು ರಿಮೋಟ್. ಈ ಫೋಟೋ ಚೆನ್ನಾಯ್ತಮ್ಮ. ಆದ್ರೆ ಇಷ್ಟವಾದವನ್ನ ಹಾಕ್ಸ್ಕೊಂಡ್ ಬಂದಿದ್ಯಲ್ಲ ತರಲೆ. ಮಕ್ಳೇನ್ ತಿಂತವೆ? ಮಕ್ಳು ತಿಂದ್ವು. ನಮ್ಮ ಅಮ್ಮ ಮಟನ್ ಅಲ್ಲಿ ನನ್ಗೂ ಬೇಜಾರು ಕಣಮ್ಮ. ಇಂಥವೇ ಚಂದ ಅಲ್ಲಮ್ಮ? ಬೇಡ ಬೇಡ, ಈ ತರದ್ದು ಚಂದ ಅಲ್ಲಮ್ಮ? ಫ್ರೈ ಮಾಡ್ಕೊಡ್ತೀನಿ. ಅಲ್ಲ, ಸಾಂಬಾರ್ಗೆಲ್ಲ ಇದೆ ತಾನೇ ಮೂಳೆ ಬಿಟ್ಟು ಚೆನ್ನಾಗಿ. ಇವೆಲ್ಲ ಸುಂಡ್ ಇದಾದ್ರೆ ಮೂಳೆ ತರದಿರ್ಬೇಕು, ಸಾರು ಟೇಸ್ಟ್ ಬರುತ್ತೆ. ಇವಕ್ಕೆ ಕಚ್ಚಿ ತಿನ್ನಕ್ಕೂ ಬರಲ್ಲ. ಬರೀ ಇಲ್ಲಿ ಬೆಂಡ್ ತಿನ್ಬೇಕು. ನೋಡಿ ಹಿಂಗಿರ್ಬೇಕು. ಒಂಥರ ತರಲ್ಲ ನನ್ ಮಕ್ಳಂಗ. ಒಂದು ಕೆಲಸ ಮಾಡಕ್ಕೂ ಬಿಡ್ತಿಲ್ಲ, ಒಂದೇ ಮಾಡ್ತಾ ಇದ್ದೆ. ಅದೇ ಹೋಗದೆ ಹೆಲ್ಪ್ ಮಾಡು. ಅಲ್ಲಿ ಕೇಳಿದ್ರು ಕೇಳಲ್ಲ. ಒಬ್ಬಳೇ ಮಾಡ್ತೀಯ, ಬರ್ತೀವಿ ಅಂದ್ರೆ ಬಿಡಲ್ಲ ನೀನು. ಏನ್ ತೊಳಕ್ ಬಂದಿದ್ದೀವ ಇಲ್ಲಿ? ನೀವು ಲೆಗ್ಗಿನ್ ಎಲ್ಲ ನೋಡ್ಬೇಕಂದ್ರೆ ನೈಟಿ ತೊಗೊಂಡಿದ್ದೀವಿ ಒಂದು 5. ಇಲ್ಲಿ ಪರವಾಗಿಲ್ಲ, ಮೈಸೂರಿಗೆ ಹೋಲಿಸ್ಕೊಂಡ್ರೆ ಇಲ್ಲೇ ಪರವಾಗಿಲ್ಲ ಹೇಳ್ಬೇಕು ಅಂದ್ರೆ. ಇಲ್ಲಿ ಹಳ್ಳಿಯವ್ರು ಜಾಸ್ತಿ ಅಲ್ವಾ ಇಲ್ಲಿ ಬರೋದಲ್ಲ. ನೀನ್ ಟಾಪ್ಗಳು ಅನ್ಸುತ್ತಿರಲ್ಲ, ಡ್ರೆಸ್ಗಳು. ಡ್ರೆಸ್ಗಳ ನಿನ್ಗೇನು ಬೇಕು ನೋಡ್ಕೊ ಸರ್. ಲೆಗಿನ್ ತೋರಿಸಿ. ಕಲರ್ ರೆಡ್ ಬ್ಲ್ಯಾಕ್. ರೆಡ್ಡು ಬ್ಲ್ಯಾಕ್. ಆ ಕಡೆ ನೋಡ್ತೈತಿ, ಇನ್ನೂ ಅಬ್ಸರ್ವ್ ಮಾಡ್ತಿಲ್ಲ. ಬಂದು ಕೂತೈತಿ, ಈಗ ಬಂದಿರ್ಬೇಕೇನೋ. ನೋಡು, ಮೈಸೂರಿಂದ ಬಂದಿದ್ದೀವಿ ಇಲ್ಲಿ ಪರ್ಚೇಸ್ ಮಾಡಕ್ಕೆ. ನೋಡು, ನಡ್ಕೊಂಬಂದ್ವಿ ಈಗ. ಹೆಂಗಿದ್ದೀರಪ್ಪ? ಬಟ್ಟೆ ಹಾಯ್ ಹೇಳು. ಹಿಂಗೆ ಹೇಳಿ, ಹಿಂಗೆ ಕೈ ಮಾಡಿ ಹೇಳು. ಚೆನ್ನಾಗಿದ್ದೀರಾ? ಎಷ್ಟೊತ್ತಿಗೆ ಬಂದ್ರಿ? ಹೌದಾ? ಸುಮ್ಮನೆ ಅಮ್ಮ ಒಂದೇ ಮಾಡ್ತೈತೆ ಅಡುಗೆನ, ಒಳಗಡೆಗೂ ಬಿಡ್ತಿರ್ಲಿಲ್ಲ ಅಣ್ಣ. ಕೇಳ್ಬೇಕಿರೆ. ಬಿಡೋದೇ ಇಲ್ಲ. ನಾನು ಏನು ಮಾಡೋದಪ್ಪ? ನೀನೇ ಅಲ್ಲೂ ಬಂದ್ರು ನೀನೇ ಮಾಡೋದು ಅಮ್ಮ. ಅಣ್ಣ ತಿಂಡಿ ತಿಂದೈತೆ?
ಹೊಟ್ಟೆ ಸಿಕ್ಕಿತ್ತು ಅಣ್ಣ ಅಚ್ಕಟ ಬಿರಿಯಾನಿ ತಿನ್ನೋದ್ ಬಿಟ್ಟು ಮಟನ್ ಸಾರು ತಿನ್ನೋದ್ ಬಿಟ್ಟಿದ್ಯಾ ಕಣ? ಇಡ್ಲಿ ತಿನ್ನೋದ್ ಕಣಮ್ಮ. ತಿನ್ಲಿ ಸುಮ್ಮನೆ ಇರೋತ್ಲ. ಒಂದ್ 5 ನೈಟಿ ತಗೊಂಡೆ ಅಮ್ಮ, 2 ಲೆಗಿನ್ಸ್ ತಗೊಂಡೆ. ಏನ್ ನೈಟಿನ ನೈಟಿ ಇಟ್ಕೊ ನೀನೆ. ನೈಟಿ ಚೆನ್ನಾಗಿದೆ. ನಿಮ್ಮೂರು ಇಟ್ಕೊ. ಅಣ್ಣಿಗೆ ಹೇಳ್ತೀನಿ. ಅಮ್ಮ ಅಣ್ಣ ಅಮ್ಮಗೆ ನೈಟಿ ಹಾಕ್ಸರ್ ನೋಡ ನೀನು. ನೈಟಿ ಬೇಡವಣ್ಣ ಅಮ್ಮಗೆ. ನೋಡೋಣ ತಂದಿದ್ದೀನಿ ಈಗ 3 ಅಮ್ಮ ಕೊಡ್ತೀನಿ, 2 ನಾ ತಗೊಂಡೋಗ್ತೀನಿ. ನೋಡು ಚೆನ್ನಾಗೈತೆ, ನೀನೇ ಸೆಲೆಕ್ಟ್ ಮಾಡ್ಕೊ ಅಮ್ಮಂಗೆ ಯಾವ್ದು ಬೇಕು ಅಂತ. ಅಮ್ಮ ಹಾಕಣಮ್ಮ, ಎಂತೆಂಥವ್ರು ಹಾಕತ್ತಾರ, ನೀನ್ ಏನಕ್ಕೆ ಹಂಗ ಆಡ್ತೀಯ ಗೊತ್ತಿಲ್ಲ ಕಣಮ್ಮ. ಬೇಡ ಏನಕ್ಕೆ ಸೀರೆಗಿನ್ನ ಚಂದ ಅಲ್ವಾ? ಯಾವಾಗ್ಲೂ ಸೀರೆ ಸುತ್ಕತಿಯಪ್ಪ. ಎಂತೆಂಥವ್ರು ಹಾಕಂತಾರ ಗೊತ್ತಾ? ಈಗೆಲ್ಲ ಹಳ್ಳಿಯವರು ಹಾಕೋತಾರ, ನೀನ್ ಹಂಗಂತೀಯ. ಇಲ್ಲಿ ಯಾರು ಹಾಕಲ್ಲ ಅಂತ ನೀನ್ ಹಾಕ್ಬೇಡ, ಇದೊಂದು ಸಂಪ್ರದಾಯ ನಿಂಗೆ. ಕೈಮ ಕಟ್ ಮಾಡ್ಬಿಟ್ಟ ಎಲ್ಲ ಎಲ್ಲ ರೆಡಿನೇ ಆಗೈತಲ್ಲಮ್ಮ ನಿನ್ ಕೈಮ. ತೋರ್ಸಮ್ಮ ಈ ಕಡೆ, ಕೈ ಈ ಕಡೆ ಇಟ್ಕೊಳಮ್ಮ. ಅಮ್ಮ 2 ಇಟ್ಬಿಟ್ಟು ಬರೀ ಚೆನ್ನಾಗಿ ಹೇಳ್ತೀನಿ. ಉಂಡೆ ಕಟ್ಕೊಡ್ಲಾ? ಬೇಡ ಬೇಡ ನಾನು ಅಲ್ಲಲ್ಲೇ ರಾತ್ರಿ ಮಲ್ಗ ಟೈಮಲ್ಲಿ ಹಾಕು. ಸರಿ ನಾನು ಮಲ್ಕ ಟೈಮಲ್ಲೂ ಹಾಕೊಳ್ಳಲ್ಲ. 2 ಇಡಪ್ಪ. ನೀನ್ ಇಟ್ರು ಯಾರು ಹಾಕೊಳ್ಳೋರು? ನೀನು. ಅವಳು ತಂದ್ಬಿಡ್ಲ, ಅವಳಿಗೆ ಹಿಂದಿ ಕೊಟ್ಟು ಕಳಿಸ್ತಾರೆ. ಬೇಡ ಇಲ್ಲಿ ಯಾರು ನಮ್ಮ ಮುಗಿಸ್ತಾರೆ ಹಾಕೊಳ್ಳಲ್ಲ. ನೀನು ಉಮ್ಸ್ಟಲ್ ಹಾಕಲ್ಲ. ನೀವ್ ಹಾಕೊಳ್ಳಿ. ಬೇಡ ಯಾಕೆ ನೀವು ರೋಲ್ ಮಾಡೋ. ನಾನು ಯಾಕೆ ನೀನೇ ತೀರಿಸೋದು ಅಲ್ವಾ? ಬೇಡ ಹಂಗ ಅಲ್ಲ ಕಣಬಸ್ಸು ಭಾರತಿ ಹಾಕಲ್ಲ, ಮಂಜಾಕ್ಷಿ ಹಾಕಲ್ಲ, ಅಮ್ಮ ರತ್ನ ಹಾಕಲ್ಲ. ಯಪ್ಪ ದೇವ ನೋಡಿ, ಇಡೀ ವಂಶಕ್ಕೆ ಹೋಯ್ತೈತ ಅಮ್ಮ. ಇಡೀ ವಂಶ ದೊಡ್ಡ ಕುಟುಂಬ ಇರ್ದು, ಯಾರು ನೈಟಿ ಹಾಕಲ್ವ? ಯಾರು ನೈಟಿ ನಮ್ಮ ಅಜ್ಜಿ ಹಾಕಿಸ್ಲಿಲ್ಲ ಯಾರಿಗೂ. ಹಾಕ್ದೈತದ ಹಾಕೊಂಡ್ ಸುಮ್ನೆ ಸೊಸೆಯಲ್ಲಿ ಪರವಾಗಿಲ್ಲ, ಆ ಶಾಂಟಿ ಹಾಕುತ್ತೆ ಅವ್ರು ಎಲ್ಲೋ ಹಾಕೊಳ್ಳಲ್ಲ ಮಗನೆ ಅವಳುವೆ. ಸುಧಾ ಆಂಟಿನೂ ಕೆಲವು ಸರಿ ಹಾಕ್ತಾರೆ, ಯಾರು ಬಂದ್ರೆ ಸೀರೆನೇ ಹಾಕೊಳ್ಳೋದು. ಕೈಮಾ ರೆಡಿ ನೋಡಿ. ಯಾವ್ದ್ರಲ್ಲಿ ಕಟ್ ಮಾಡೋದಮ್ಮ ಕೈಮನ? ಶರ್ಮಣಿಗಲ್ ಸೆರಮಣಿಗೆ. ನಾವ್ ಇಳಿಗೆ ಮಣೆ ಅಂತೀವಿ, ಅಮ್ಮ ಸೆರಮಣಿಗೆ. ಇಲ್ಲೆಲ್ಲ ಭಾಷೆ ಹಂಗೆ. ಅಣ್ಣಂಗೆ ಎಳೆ ಮಾಂಸ ಇಷ್ಟ ಆಗಲ್ಲ, ಸ್ವಲ್ಪ ಬಲ್ತಿರ್ಬೇಕು. ನಾನಂತೂ ಯಾವ ಕಾಲದಲ್ಲಿ ಹೋಗಿಲ್ಲ. ಮಟನ್ ಅಂಗಡಿ ಮಕ್ಕಳಾರು ಹೋಯ್ತಾವಲ್ಲ ಬಿಡಪ್ಪ. ನಾವ್ ತಂದ್ರು ಒಪ್ಪಲ್ಲ ಕಣಮ್ಮ ಅಣ್ಣ. ಚಿಕನ್ ಅಂಗಡಿಗೆ ಹೋಯ್ತೀನಿ, ಒಂದ್ ಕೋಳಿ ತಗೋತೀನಿ, ತುಂಬಾ ಇದ್ ಮಾಡಿಸ್ಬಿಟ್ಟು ಸೀಸ್ಕೊಂಡು ಕಟ್ ಮಾಡ್ಸ್ಕೊಂಬರೋದು. ಅಷ್ಟೇ. ಅದ್ ಬಿಟ್ರೆ ಚಿಕನ್ ಅಣ್ಣಂಗೆ ಸೀಸೆ ಇರ್ಬೇಕು ಅಲ್ವಾ? ಚಿಕನ್ ಸೀದಾ ತಿನ್ನೋದು. ಅರ್ಧ ಕೆಜಿ ತಂದ್ರು ಸೀಸ್ಕೊಂಡು ತಗೋಬಾರ್ದು, 1 ಕೆಜಿ ತಗೋಬತ್ತಾರ. ಇಷ್ಟೇ ನನ್ ಕೆಲ್ಸ. ಆದ್ರೂ ಕೆಲಸ ಒಬ್ಳೆ ಮಾಡ್ತಿದ್ದೆ ಕಣಮ್ಮ, ನೀನೇ ಹೇಳಿದ್ ಮಾತು ಕೇಳಲ್ಲ. ಏನಪ್ಪ ಇನ್ನೇನಮ್ಮ? ಮಟನ್ ಕೈಮಾ ಸಾರು ಏನಮ್ಮ? ಹಂಗೆ ಇದ್ರಲ್ಲಿ ಬೇಯಿಸ್ತೇಲೋ ಫಸ್ಟ್ ಕುಕ್ಕರಲ್ಲಿ? ಅರಿಶಿನ ಈರುಳ್ಳಿ ನಾಲ್ಕು ಹೋಗ್ಸಿದೆ, ಬೆಂದೈತೆ ಸಾಕ? ಬಿಸಿ ಬಿಸಿ ಮಟನ್ ಸಾರು. ಕೈಮಾ ತೋರ್ಸಮ್ಮ. ನಮ್ಮಮ್ಮನ ಕೈಮಾ ಉಂಡೆ ಮಾತ್ರ ಸಕ್ಕತ್ತ. ಕೈಮಾ ಬುಟ್ಟಿಲ್ಲ, ಇದು ಒಂದೇ ನೋಡೇ ಬಿಟ್ರದ ಒಡಿಯಲ್ಲ ಕಣಂದ್ ಬಿಡಮ್ಮ. ಯಾಕೆ ಗೊತ್ತಾ, ನೀನು ಮಸಾಲೆಗಳೇನು ಹಾಕಲ್ವಲ್ಲ, ಮಟನ್ ಅನ್ನೋ ಬೆಂದಾಗ ಹಂಗಾಗಲ್ಲ. ಇದಕ್ಕೆ ಹಾಕಮ್ಮ, ಪ್ಲೇಟ್ಗೆ ಏನಾಗಲ್ಲ. ಇಲ್ಲಿ ಇಟ್ಕೊಳಮ್ಮ, ಮೇಲ್ಗಡೆ ಸ್ಟವ್ ಮೇಲ್ಗಡೆ ಇಟ್ಕೊಳಮ್ಮ. ಮಟನ್ ಜಾಸ್ತಿ ಆಯ್ತು. ಮಟನ್ ಜಾಸ್ತಿ ಆಯ್ತು, ಮಸಾಲೆ ಕಮ್ಮಿ. ಹಿಂಗಿದ್ರೆ ಚಂದ. ಮಸಾಲೆ ಅವಾಗೆಲ್ಲ ಒಂದು ಇದಲ್ವಮ್ಮ, ಅವಾಗೆಲ್ಲ ಜನ ಜಾಸ್ತಿ ಇದ್ರು, ಬಡತನ ಅವಾಗೆಲ್ಲ. ಹೂವ ಇನ್ನೇನು ಅವಾಗ ಒಂದು 20 ಜನ ಇದ್ರೆ ನಮ್ಮ ಮನೆಯಲ್ಲಿ. ಮತ್ತೆ ಎಲ್ರಿಗೂ 2 ಉಂಡೆ ಆಲೂಗಡ್ಡೆ. ಇದಕ್ಕೆ ಆಲೂಗಡ್ಡೆ ಹಾಕ್ತಿದ್ರ? ಆಲೂಗಡ್ಡೆ ಹಾಕ್ತಿದ್ರು, 2 ಆಲೂಗಡ್ಡೆ. ಇದು ಅದೊಂದು ಟೈಮು, ಇದೊಂದು ಟೈಮು. ಟೇಸ್ಟ್ ಸಖತ್ತಾಗಿರುತ್ತೆ ಬಿಡಮ್ಮ. ಅಲ್ಲೇ ಹಾಕಿದ್ದು ಮಟನ್ ಅಮ್ಮ ಮಾಡಿದ್ ಕೈಮಾ. ಇಲ್ಲ ಒಡಿಯಲ್ಲ ಕೊಂತೀನಿ, ಒಡಿಯಲ್ಲ. ಒಂಚೂರು ಬಾಯಿಗೆ ಹಾಕ್ಬಿಡ್ತೀನಿ ನೋಡು ಮಗನ. ಅದು ಸಪ್ಪೆ ಒಂಚೂರು ಅನಿ ತಗೊಳನಿ. ಅಣ್ಣಂಗೆ ಒಂಚೂರು ಬಾಯಿಗೆ ಹಾಕ್ತೀನಿ, ಇಟ್ಕೊ. ಅಣ್ಣಂಗೆ ನೀನೇ ಹಾಕು ಬಾ. ಏಕೆ ಫೋನ್ ಯಾಕೆ ಇಟ್ಕೊಂಡು ಕೂತಿದ್ಯಾ? ಅಣ್ಣ ಒಂದೇ ಕೂತೈತ್ ಬಾ. ಇಲ್ಲ ಹೋಯ್ತು ಅಣ್ಣ ಅವಾಗಲೇ. ತಣ ಟೇಸ್ಟ್ ನೋಡ್ಬಿಟ್ಟು ಹೇಳೋಣ. ಟೇಸ್ಟ್ ನೋಡು. ಸುಮ್ಮನೆ ಕೂತಿದ್ದಲ್ಲ, ಫೇವ್ರೇಟ್ ಅಲ್ವಾ ನಿಂಗೆ? ಅದರಲ್ಲೂ ಅಮ್ಮ ಮಾಡೋದು. ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಯ್ತಾ? ಆದ್ರೆ ಈ ಥರ ಕೈಮ ನಮಗೆ ಬರಲ್ವಲ್ಲಮ್ಮ, ಹೆಂಗಮ್ಮ? ನಿಜ ಚೆನ್ನಾಯ್ತಲ್ಲ. ಪ್ರೀತಿಯಿಂದ ಮಾಡ್ಬೇಕು ಹೇಳ್ತೀರಲ್ವಾ ನೀವೇ. ನೋಡಮ್ಮ, ನಿಮ್ಮಮ್ಮ ಉಂಡೆ ಆದ್ರೂ ಬೇಡ, ನಾನು ಕಟ್ಟಿ ಅಲ್ಲೇ ಬಿಡ್ತೀನಿ. ಆದ್ರೆ ಕೈಯೆಲ್ಲ ಮುಡ್ಸ್ಕೊ, ಇದು ಮಾಡ್ಬೇಡ ನೋಡಿ. ಖಾರವಾಗಿ
ಒಳ್ಳೆ ಟೇಸ್ಟ್. ಅಷ್ಟು ಖಾರ ಇಲ್ಲ ಕಣಮ್ಮ, ಚೆನ್ನಾಗೈತೆ. ಹಿಂಗಿಲ್ದೇನೆ ಹೆಂಗಮ್ಮ ಮಟನ್ ಚಿಕನ್ ಸಾರ್ಗೆ ಖಾರ ಇಲ್ಲಾಂದ್ರೆ ಒಂಥರ ತಿನ್ನಕ್ಕಾಗಲ್ಲ ಕಣಪ್ಪ. ರೆಡಿಗಳು ನೋಡಿರಿ ಅಷ್ಟು ಹಂಗೆ ಕಳ್ಕೊತವೆ. ಹಂಗೆಲ್ಲ ಸುಲ್ದೆ ಬಿಟ್ಟಿದ್ಯಾ? ಬೆಂದೈತೆ ಅಷ್ಟೊತ್ತಿನ ಸಾಕಲ್ಲ. ಸಾಕು ತೆಗಿಯಮ್ಮ. ಅಲ್ಲೇ ಅಣ್ಣ ಅಡಿಗೆ ರೆಡಿ, ಬಾಬಾ ಮುದ್ದೆನೂ ರೆಡಿ ಆಗ್ತೈತೆ. ಬನ್ನಿ ನೀವು ಕುತ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ಏನು ಒಡೆದಿಲ್ಲ ಕಣಮ್ಮ, ಎಲ್ಲ ಚೆನ್ನಾಗೇ ಐತೆ. ಮೊಟ್ಟೆನೂ ಹಾಕಿಲ್ಲ ನೀನು ಕೈ ಮುಕ್ಕಿ. ನೋಡಂತೂ ಚೆನ್ನಾಗೇ ಬಂದೈತೆ. ಅವತ್ತೊಂದು ಮೊಟ್ಟೆ ಹಾಕ್ಬಿಟ್ಟಿದ್ರೆ ಚೆನ್ನಾಗೇ ಬರವ. ಮೊಟ್ಟೆ ಹಾಕಿಲ್ಲ, ಚೆನ್ನಾಗೇ ಐತೆ. ಸಾಕು. ಬೆಂದದ ಮಟನು ಬೆಂದೈತೆ ಕಣಪ್ಪ ಇದ್ರಲ್ಲಿ. ಸಾಕು ಬೊಮ್ಮ, ಕೈ ಇದ್ರಲ್ಲಿ ಮಟನ್ ಸಾರು ನೀನೇ ಚೆನ್ನಾಗಿ ಮಾಡ್ಕೊ. ನನಗೂ ಇಷ್ಟ. ಒಡ್ಲ ಖಾರ ಇದು ಜಾಸ್ತಿ ಆಗ್ಬಿಡ್ತೀನಿ ಅಷ್ಟೇ. ಈ ಬೆಳ್ಗಿಳ್ಗಿದ್ರೆ ಮಟನ್ ಚಿಕನ್ ಸಾರು ತಿನ್ನಲ್ಲ ನಾನು. ಅಮ್ಮಂಗೂ ಇಷ್ಟ ಆಗಲ್ಲ. ಉಪ್ಪು ಖಾರ ಕರೆಕ್ಟ್. ಚಾಪ್ಸು ಅಷ್ಟೇ ಖಾರ ಖಾರ ಅದಕ್ಕೆ ಈ ತರ ಮುದ್ದೆ ಕೆಳಗಡೆ ಉರಿತಾ ಇರ್ಬೇಕು, ಮೇಲ್ಗಡೆ ಇರ್ಬೇಕು. ಅವಾಗ್ಲೇ ಬೇಡ ತರ ಬರ್ತದೆ. ಆಫ್ ಮಾಡ್ಬಿಟ್ಟು ಆಮೇಲೆ ಮತ್ತೆ ಇನ್ನೊಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಇಲ್ಲೇ ಮಾಡ್ತೀನಿ ಮೊದ್ಲೆಲ್ಲ ಕೆಳಗಡೆ ಕೆಳಗಡೆ ಇಡ್ಸಿ ಇಲ್ಲಿ ಹಿಂಗ್ ಓಣಿಸ್ತಾ ಇದ್ರೆ ಉರಿದ್ರೆ ಮುದ್ದೆ ಒಂಥರ ಇದ್ರಂಗ್ ಬರ್ತದೆ. ನಾನು ಏನು ಹಾಕಲ್ಲ ಸಿಟ್ಗೆ. ಹೌದು, ಒಂದ್ ಮೆಂತೆಗಿಂತೆ ಏನು ಹಾಕ್ಬಿಡ್ಸಲ್ಲ ನಾನು. ಬರೀ ಫುಲ್ ರಾಗಿ. ಬರೀ ರಾಗಿ. ನೋಡು ಎಷ್ಟ್ ಚೆನ್ನಾಯ್ತು ಮುದ್ದೆ. ನೀನೇ ಮುದ್ದೆ ತಿನ್ನಕ್ ಬರಲ್ಲ ಕಣಮ್ಮ. ನೀನ್ ಮುದ್ದೆ ಚೆನ್ನಾಗ್ ಮಾಡ್ತೀಯ, ಅಡಿಗೆ ಚೆನ್ನಾಗ್ ಮಾಡ್ತೀಯ, ಮುದ್ದೆ ತಿನ್ನಕ್ ಬರಲ್ಲ. ನೀನು ಹಳ್ಳಿಯವಳು ಅಂತ ಬೇರೆ ಹೇಳ್ತೀಯ. ಬರಲ್ಲ ನಂಗೆ. ನಿನಗೆ ಮುದ್ದೆ ತಿನ್ನಕ್ಕೂ ಬರಲ್ಲ, ಅಡಿಗೆ ಒಡ್ಡಿನ ಅಚ್ಚುಕಟ್ಟಾಗಿ ಮಾಡ್ತೀಯಪ್ಪ. ಅದ್ಯಾವ ತರ ನಮ್ಮ ನಿಮ್ಮವ್ವ ನಿಂಗೆ ತಿನ್ಸೋದು ಅಲ್ವಾ? ಬರೀ ಮುದ್ದೆನೇ ಆಗ ಸಂಭ್ರಮ. ಅನ್ನ ಇಲ್ವಲ್ಲ ನಮ್ ಕೈ. ಅದೊಂದ್ ಟೈಮು. ಅನ್ನ ಇಡ್ಲಿ ಎರಡು ಇಡ್ಲಿ ತಗೋಗಂತ 5 ಪೈಸೆ ಕೊಟ್ಬಿಟ್ರೆ ಅದೇ ಖುಷಿ. ಹೌದಾ? ನಮ್ಗೆ ಆಗ ಆಣಿಲೆಕ್ಕ ಆಮೇಲೆ ಮುತ್ತುಗ್ದೆಲೆ ಇಲ್ವಾ? ಮುತ್ತುಗ್ದೆಲೆ. ಆಗ ಮುತ್ತುಗ್ದೆಲೆ ಅಂತ ಅಂತಿದ್ದು. ಊಟದೆಲೆ ಈಗ ಅದಕ್ಕೆ ಹಾಕ್ಸ್ಕೊಬತ್ತಿದ್ದು ಆಗ ಇಡ್ಲಿನ ಹೋಟ್ಲಿಗೆ ಹೋದ್ರೆ. ಹೌದಾ? ಅವ್ರೇ ಹಾಕೊಡ್ತಿದ್ರು. ಈಗೆಲ್ಲ ಎಲ್ಲ ಇದ್ರು ತಿನ್ನಕ್ ಕಷ್ಟ. ಅವಾಗ ಏನು ಇಲ್ದಿರ್ಬೇಕು ಇಲ್ಲ. ಹಂಗೆ ಜೀವನ. 4 ಮುದ್ದೆ 4 ಜನಕ್ಕೆ. ನೀನೇ ಒಂದು ಮುದ್ದೆ ತಿನ್ಬೇಕು ಅಮ್ಮ. ಅಮ್ಮ ಮುದ್ದೆ ತಿನ್ನಲ್ಲ ಅಂತ ಕಡ. ನಾವು ನಿಜ ತಿಂತೀವಿ ಅಮ್ಮ. ನೋಡಲ್ಲ ಯಪ್ಪ. ಅಣ್ಣ ನೀವು ಒಂದು ಮುದ್ದೆ ತಿನ್ನಲ್ಲ. ಊಟನೇ ಕಮ್ಮಿನ ಮಣ್ಣ ಈಗ ನಡೀಬೇಕಂದ. ಸರಿ, ನಮ್ಗೊಂದು ಮುದ್ದೆ ಕೊಡೋಣ. ನಾನೇ ಹಾಕೊಡ್ತೀನಿ ಊಟಕ್ಕೆ. ನಡಿ, ನೀನು ಹಾಕಬೇಡ. ನೋಡು ಮೊಟ್ಟೆ ಬೇಡ ಬೇಡ ಕಟ್ ಮಾಡಿದ್ರು. ಅದು ಹಂಗೆ ತಿಂದ್ರು ಒಂಥರ ಸ್ವಲ್ಪ ನಡಿಕಂದ. ಗೀ ರೈಸು ಅಣ್ಣ ಬಿಸ್ತಿರಲ್ವಾ? ಫಿಲ್ಟರ್ ನೀರಾದ್ರು ಅವ್ರು ಕಾಯಿಲೆ ನಡಿ ಅದೇ ಕಾಯಿಸನೆ ಕುಡಿಯೋದು. ಒಡೆದಿಲ್ಲ, ಮಟನ್ ಜಾಸ್ತಿ ಅಲ್ವ ಅದಕ್ಕೆ ಇದ್ರಂಗ. ಮಸಾಲೆ ಕಮ್ಮಿ ಹಾಕಿದ್ಯಾ ಅದಕ್ಕೆ. ಹಣ್ಣಗಿಂಗ ಕೊಡೋದು ಎಲ್ಲ ತೆಗೆದು ಚೇರ್ದು ಎಲ್ಲ. ಅಣ್ಣ ಒಂದ್ ಮುದ್ದೆ ಹಾಕ್ತೀನಿ ಅಮ್ಮ, ಸಣ್ಣಕ್ಕೆ ಮಾಡಿ. ಸಣ್ಣಗೆ ಹಾಕಿರಿ ನಾವು. ಬಿಸಿ ಬಿಸಿ ಮೊಟ್ಟೆ ಇರ್ಲಿ ಬಿಡಮ್ಮ. ಅಣ್ಣ ಅಮ್ಮ ಮಾಡಿ ಹೆಂಗೈತೆ ಅಂತ ಹೇಳು. ಇದನ್ನ ನೀನ್ ಮಾಡಿದ್ದ ಅಂತ. ಊಟ ಏನಿಲ್ಲ, ಬರೀ 2 3 4 ಅಷ್ಟೇ. ಇದೆಲ್ಲ ಬರೀ ಮೂಡೆನೆ. ನೀನ್ ಮೂಡೆ ಇಷ್ಟ ತಿನ್ಬಿಟ್ಟು ಟೇಸ್ಟ್ ಹೇಳಿ. ಚೆನ್ನಾಗಿದೆ. ತುಪ್ಪದ ಮೇಲೆ ಎಣ್ಣೆಗೆ ಇಷ್ಟ. ಕಾಫಿ ಇಟ್ಕೋತೀವಿ. ಒಳ್ಳೆ ಊಟ ಕೊಟ್ಟಿತ್ತು, ಅಚ್ಚುಕಟ್ಟಾಗಿ ಊಟ ಮಾಡಿದ್ದು. ಮುದ್ದೆ ಗೀ ರೈಸ್. ಇವಾಗ ಕಾಫಿ ಇಟ್ಕೊಂಡು ಕುಡಿದ್ಬಿಟ್ಟು ಹೊರಡ್ತೀವಿ. ಉಂಡು ಹೋದ ಕೊಂಡು ಹೋದ ಅಂತ. ಅಮ್ಮ ನೀನಂಗ ಅನ್ಬೇಡ ಕಣಮ್ಮ. ಅದೇ ನೀ ತಂದಾಗ್ಲೇ ನಾನು ಹೊಡೋಯ್ತಿರ್ಲಿಲ್ಲ. ಇವತ್ತೇ ನಂಗೆ ಇಷ್ಟು ವರ್ಷಕ್ಕೆ ನಾನು ಇವತ್ತೇ ತಂದಿರೋದು. ನಾನು ಯಾವತ್ತೂ ಚೆನ್ನಾಗಿತ್ತಾನೆ. ಚೆನ್ನಾಗೈತೆ. ಹಿಂಗಾದ್ರೆ ಇಷ್ಟು ಹೋಗ್ಬಿಟ್ಟು ಊಟ ಮಾಡ್ತೀನಿ. ನಾನು ತಿನ್ನಲ್ಲ. ಅದ್ರಲ್ಲೂ ಏನ್ ಕಾಳ ಮೊಳಕೆ ಕಾಳ ಹೋಗು. ಬೆಳಗ್ಗೆ ತೊಳೆದಾಕಿರೋದು ಅಲ್ಲಿ ಹೋಗಿ ತಗೊಂಡು ಹೋಗ್ಬಿಟ್ಟು ಜಾಲ್ರಿಗೆ ಹಾಕಿ ಮಾಡ್ಬಿಡು. ಅಮ್ಮ ಇಲ್ಲಿಗೆ ಇಟ್ಕೊಳಮ್ಮ. ಇಷ್ಟು
ಕಾಂತಿ ಇಂತರ ಅದೇನಿಗೆ ಹಾಕ್ದೆ ಅಷ್ಟೊಂದು ಕಾಳು ಅಂದ್ರೆ ನಿನಗೂ ನನಗೂ ನೀನು ಸಾಕೈತೆ ಸಾಕು ಬಿಡು. ಕಾಳೆಲ್ಲ ಬದು ನೋಡಿ ಕಾಳು ಮೊಳಕೆ ಕಾಳು ಕೂಡ ಎತ್ಕೊಂಡ್ರದು ಈಗ ಕೊಟ್ಟು ಸುಮ್ಮನೆ ಒಳ್ಳೆ ಹೆಂಗೋ ಇದು ಮಾಡ್ತೀಯಮ್ಮ ನಿಂಗೆ. ಚರ್ಬಿ ತಿಂತೀಯಾ? ಹಾಂ ನಂಗೆ ಸಾಕಣಪ್ಪ ಅಣ್ಣಂಗೆ ಇಟ್ಟು. ಅಮ್ಮ ಅಮ್ಮ ಎಷ್ಟು ಆಗ್ತಿದ್ಯಮ್ಮ ಹೋಗ್ಲಿ ಸಾಕು ಬಿಡಮ್ಮ ಇಲ್ಲಿ ನಮ್ಮ ಬೈತೆ ಏನು ಹಿಂಗೆ ಕಿತ್ತಾಡ್ತಾ ಇದೀರಿ ಅಂತ. ಹುಷಾರು ನೋಡಿ ಉಂಡು ಹೋದ ಕೊಂಡು ಹೋದ. ಇವಾಗ ಹೊಸ್ತೇನಲ್ಲ ಮೊದ್ಲಿಂದ ನಿಂಗೆ ಸಾಕಣಮ್ಮ ನಾಳೆ ದೋಸೆ ಇಡ್ಲಿ ನೀನೇ ತಿಂದ ಮಾಡಿಕೊಂಡಿದ್ದೀನಿ. ಚಪಾತಿ ಹಾಕಣಮ್ಮ ನಾಳೆ. ಇನ್ನೇನೈತಮ್ಮ ಈರುಳ್ಳಿ ಹಾಕ್ತೀಯಮ್ಮ? ಈರುಳ್ಳಿ ಇದು ಸೌಂದರ್ಯ ಹಾಕೋಬಿಡ್ತಂತ ಬೇಡ ಸೌತೆಕಾಯಿ ನಂಗೆ ಅಲ್ಲೇ ಸಿಗುತ್ತೆ. ಸೌತೆಕಾಯಿ ಇನ್ನ 4 ಐತೆ ಫ್ರಿಡ್ಜಲ್ಲಿ ಕೇಳು ಫ್ರಿಡ್ಜಲ್ಲಿ 4 ಕಿಲೋಮ್ಮ ಇನ್ನ. ನಿಂಬೆಹಣ್ಣು ಕೊಪ್ಪ ನಿಂಬೆಹಣ್ಣು ಅನ್ನಕ್ಕೆ ಹಿಂಡ್ಕೋಬೇಕು ತಾನೆ ನೀವು. ಅಮ್ಮ ಬೇಡ ಸೌತೆಕಾಯಿ ನಿಜ ಅಲ್ಲೇ ಇದೆ ಅಮ್ಮ. ಅದು ಬೇಡಮ್ಮ ಈಗ ನಾನು ಕಟ್ ಮಾಡಿ ಬೇಡ ಇವಳು ಇರಲ್ಲ ಸುಮ್ಮನೆ ಒಂದು ಇದು ಮಾಡ್ತಾಳೆ. ಸೊಪ್ಪು ಸಾಕು ನಿಂಬೆಹಣ್ಣು ನಿಂಬೆಹಣ್ಣು ಕೊತ್ತಂಬರಿ ಇದು ಸೊಪ್ಪು ಮೊಳಕೆ ಕಾಳು ಪಾತ್ರೆಗೆ ಹಾಕ್ಬಿಡು.